ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ರಮೇಶ್ ಬಾಬು ಅವರು, ಅಶ್ವಿನ್ ಗೌಡ ಅವರು JDSನಿಂದ, ಮೋಹನ್ ವಿಶ್ವ ಅವರು BJPಯಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಈ ಲಿಸ್ಟ್ಗೆ ಇಷ್ಟೆಲ್ಲ ಎಳೆದಾಡಿ ಸರ್ಕಸ್ ಮಾಡಿ ಇಷ್ಟು ದಿನ ಟೈಮ್ ತಗೊಳ್ಬೇಕಾಗಿತ್ತ? ಅಜಿತ್, ಸುಮಾರು 10 ದಿನಗಳ ಕಾಲ ಸಮಯಾವಕಾಶವನ್ನು ತೆಗೆದುಕೊಂಡು ಅಧಿವೇಶನಕ್ಕೆ 12 ಗಂಟೆ ಇರುವ ಸಂದರ್ಭದಲ್ಲಿ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ನಾನು ಅಂದ್ಕೊಳ್ತಾ ಇದ್ದೆ ಖಾತೆ ಹಂಚಿಕೆಯಲ್ಲಿ ಮೇಜರ್ ಏನೋ ರೀಶಫಲ್ ಆಗ್ತಾ ಇದೆ, ಆ ಕಾರಣಕ್ಕೋಸ್ಕರ ವಿಳಂಬ ಆಗ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಮೊನ್ನೆ DK ಶಿವಕುಮಾರ್ ಅವರು KC ವೇಣುಗೋಪಾಲ್ರಿಗೆ ಪಟ್ಟಿ ಕೊಟ್ಟು ಬಂದ ನಂತರ ಇವತ್ತು ರಾತ್ರಿ 8 ಗಂಟೆಗೆ ಆಗಬಹುದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ವು. ನಿನ್ನೆ 4 ಗಂಟೆಗೆ ಆಗ್ಬೋದು, 6 ಗಂಟೆಗೆ ಆಗ್ಬೋದು. ಅದು ಕೊನೆಗೆ ಇವತ್ತು ಮಧ್ಯಾಹ್ನ ರಾಹುಲ್ ಗಾಂಧಿಯವರು ಅಂತಿಮವಾಗಿರ್ತಕ್ಕಂಥ ಒಪ್ಪಿಗೆ ಕೊಟ್ಟ ನಂತರ ಅದನ್ನು DK ಶಿವಕುಮಾರ್ ಕಳಿಸಿ, ರಾಜ್ಯಪಾಲರನ್ನು ಕಳಿಸಿ ಆ ಒಪ್ಪಿಗೆಯನ್ನು ಪಡೆದು ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಇನ್ನೂ ಸ್ವಲ್ಪ ಬೇಗ ಖಾತೆ ಹಂಚಿಕೆಯನ್ನು ಮಾಡ್ಬೋದಿತ್ತು, ವಿಧಾನಸಭೆಯ ಅಧಿವೇಶನವನ್ನು ಗಮನದಲ್ಲಿಟ್ಕೊಂಡು. ಆದರೂ ಅಂತಿಮವಾಗಿ ಬೆಟರ್ ಲೇಟ್ ದೆನ್ ನೆವರ್ ಅನ್ಬೋದೇನೋ, ಖಾತೆ ಹಂಚಿಕೆ ಆಗಿದೆ. ನಾಳೆಯಿಂದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಒಂದು ಮೊದಲ ಅಧಿವೇಶನ. ಆ ಕಾರಣದಿಂದ ಸಹಜವಾಗಿರ್ತಕ್ಕಂಥ ಕುತೂಹಲ ಇದೆ. ಸಿದ್ದರಾಮಯ್ಯನವರು ಅಧಿವೇಶನವನ್ನು ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದರು ಅನ್ನೋದನ್ನು ನೋಡಿದಾಗ ಒಂದು ರೀತಿ ವಿಪಕ್ಷಗಳನ್ನು ಕೂಡ ಆಪೋಷಣ ತೆಗೆದುಕೊಳ್ಳುವ ರೀತಿಯಲ್ಲಿ ಸಿದ್ದರಾಮಯ್ಯನವರ ಭಾಷಣಗಳಿರ್ತಾ ಇದ್ವು. ಹೌದು, ಸಿದ್ದರಾಮಯ್ಯನವರು ಎದ್ದು ನಿಂತರೆ ಎದುರಿಸೋರು ಯಾರು ಅನ್ನುವ ರೀತಿಯಲ್ಲಿ 2013ರಿಂದ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ನೋಡ್ತಿದ್ದೀವಿ, ಅಥವಾ ವಿಪಕ್ಷ ಆಗಿದ್ದಾಗಲೂ ಕೂಡ ಅವರ ಒಂದು ವರ್ಚಸ್ಸು, ಅವರ ಒಂದು ಮಾತುಗಾರಿಕೆ, ಅದು ವಿಧಾನಸಭೆಯ ಅಧಿವೇಶನದಲ್ಲಿ ಅವರೊಂದು ರೀತಿಯ ಮ್ಯಾನ್ ಆಫ್ ದ ಮ್ಯಾಚ್ ಅನಿಸ್ಕೊಳ್ತಾ ಇದ್ರು. ಈ ಬಾರಿ DK ಶಿವಕುಮಾರ್ ಮುಖ್ಯಮಂತ್ರಿಯಾದ ನಂತರ ಮೊದಲ ಅಧಿವೇಶನ. ನನಗೆ ಕುತೂಹಲ ಇದೆ, ನಾಳೆ ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಬರ್ತಾರಾ? ಯಾಕಂದರೆ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರೋ ಮಾಹಿತಿಗಳು ಸಿದ್ದರಾಮಯ್ಯನವರು ಶಿವಣ್ಣವರನ್ನು ಮಾಡದೆ ನಾನು ಅಧಿವೇಶನಕ್ಕೆ ಬರಲ್ಲ ಅಂತಿದ್ರು ಅನ್ನೋದು. ಈಗ ಬರ್ತಾರೋ ಇಲ್ವೋ ನಾಳೆ ಬೆಳಗ್ಗೆ ಅಧಿವೇಶನದಲ್ಲಿ ಸ್ಪಷ್ಟವಾಗುತ್ತೆ, ಒಂದು ಭಾಗ. ಇನ್ನೊಂದು ಭಾಗ, DK ಶಿವಕುಮಾರ್ ಈ ಅಧಿವೇಶನವನ್ನು ಹೇಗೆ ಎದುರಿಸ್ತಾರೆ ಮುಖ್ಯಮಂತ್ರಿಯಾಗಿ, ಅದೊಂದು ಕುತೂಹಲ. ನಾಗೇಂದ್ರರ ವಿಷಯವನ್ನು ವಿಪಕ್ಷಗಳು ಪ್ರಸ್ತಾಪಿಸಲಿವೆ ಅಂತಕ್ಕಂಥದ್ದನ್ನು ವಿಪಕ್ಷಗಳ ಮೂಲಗಳು ಹೇಳ್ತಾ ಇವೆ. ಹೀಗಾಗಿ ನಾಗೇಂದ್ರರ ವಿಷಯದ ಬಗ್ಗೆ ಏನಾಗುತ್ತೆ, ಸ್ಪೀಕರ್ ಮತ್ತು ಸಭಾಪತಿ ಆಯ್ಕೆಯ ವಿಷಯವೂ ಕೂಡ ನಿಶ್ಚಿತವಾಗಿದೆ. ಹೀಗಾಗಿ DK ಶಿವಕುಮಾರ್ ಅವರ ಮೊದಲ ಅಧಿವೇಶನವಾದ್ದರಿಂದ ಅವರು ಮುಖ್ಯಮಂತ್ರಿಯಾಗಿ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಸರ್ಕಾರದ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಒಂದು ಕಡೆ ಆ ಕುತೂಹಲ ಇದೆ. ನನಗೆ ವಿಪಕ್ಷಗಳ ಕುತೂಹಲವೂ ಕೂಡ ಇದೆ. ವಿಪಕ್ಷಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೇಜರ್ ಓವರ್ ಆಯಿಲಿಂಗ್ ಆಗುತ್ತೆ ಅನ್ನುವ ಸುದ್ದಿ ಇತ್ತು. ಅದರ ಮಧ್ಯೆ ನನಗನ್ಸುತ್ತೆ ಈ ಬಾರಿಯ ಅಶೋಕ್ ಅವರಿಗೂ ಕೂಡ ಈ ಅಧಿವೇಶನ ಅವರು ತುಂಬ ಅಗ್ರೆಸಿವ್ ಆಗಬಹುದು ಅಂತ ನಾನು ಅನ್ಕೋತಿದ್ದೀನಿ. ಯಾಕಂದರೆ BJPಯಲ್ಲಿನ ಆಂತರಿಕ ಬೆಳವಣಿಗೆಗಳ ಕಾರಣದಿಂದ ವಿಪಕ್ಷಗಳು ಇದನ್ನು ಹೇಗೆ ಎದುರಿಸ್ತವೆ ಅನ್ನೋದು ಕೂಡ ಭಾಳ ಮುಖ್ಯ. ರೈಟ್. JDSನ ದೃಷ್ಟಿಯಿಂದ ಬಿಡದಿ ವಿಷಯ ಈ ಅಧಿವೇಶನದಲ್ಲಿ ಬರುತ್ತಾ, ಬಂದರೆ DK ಶಿವಕುಮಾರ್ ವರ್ಸಸ್ JDSನ ಫೈಟ್, ಪೊಲಿಟಿಕಲ್ ಫೈಟ್ ಹೇಗಿರುತ್ತೆ ಅನ್ನೋದು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ನನ್ನ ಕುತೂಹಲ ಇದೆ ಅಜಿತ್, ಕಳೆದ 2 ತಿಂಗಳಲ್ಲಿ ನೋಡಿದಾಗ ನೋಡಿ, ನಾನು ಸಂಜೆ ಕೂಡ ನಾವು ಮಾತಾಡಿದ್ವಿ, ಪ್ರಿಯಾಂಕ್ ಖರ್ಗೆ ವೋಕಲ್ ಆಗಿದ್ದಾರೆ, ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ, ಐಡಿಯಾಲಜಿಕಲ್ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಸರ್ಕಾರದ ಸ್ಪೆಸಿಫಿಕ್ ವಿಷಯಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಬಿಡದಿ ವಿಷಯ ಬಂದಾಗ DK ಶಿವಕುಮಾರ್ ಮತ್ತು ಬಾಲಕೃಷ್ಣ ಇಬ್ಬರೇ ಮಾತಾಡ್ತಾ ಇದ್ರು. ಉಳಿದವರು ಅವರ ರಕ್ಷಣೆ ಅನ್ನಲ್ಲ, ಸಮರ್ಥನೆಗೆ ಬರ್ತಾ ಇರಲಿಲ್ಲ. MB ಪಾಟೀಲ್ ಮಾತಾಡ್ತಾ ಇರಲಿಲ್ಲ, G ಪರಮೇಶ್ವರ್ ಮಾತಾಡ್ತಾ ಇರಲಿಲ್ಲ. ಉಳಿದ ಈ ಪೊಲಿಟಿಕಲ್ ಫೈರ್ ಫೈಟ್ನ ವಿಷಯದಲ್ಲೂ ಕೂಡ ಎಲ್ಲೂ BK ಹರಿಪ್ರಸಾದ್ ತುಂಬ ಆ್ಯಕ್ಟಿವ್ ಇದ್ದಂತೆ ಕಾಣ್ತಿಲ್ಲ, ಪರಮೇಶ್ವರ್ ಆ್ಯಕ್ಟಿವ್ ಇದ್ದಂತೆ ಕಾಣ್ತಿಲ್ಲ. ಸದನದಲ್ಲಿ ಏನಾಗುತ್ತೆ ಈ ಕುತೂಹಲ. ರಮೇಶ್ ಬಾಬು ಅವರು, ಅಟ್ಲೀಸ್ಟ್ ಒಂದು ವಾರ ಮುಂಚೆನೇ ಖಾತೆಗಳು ಯಾವ್ಯಾವುದು ಅಂತ ಗೊತ್ತಾಗಿದ್ದರೆ ವಿರೋಧ ಪಕ್ಷಗಳವ್ರ ಪ್ರಶ್ನೆ ಏನು, ಅದಕ್ಕೇನು ಉತ್ತರ ಕೊಡಬೇಕು, ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಎಲ್ಲ ಪ್ರಿಪೇರ್ ಆಗೋದಕ್ಕಾಗ್ತಿತ್ತು. ನಾಳೆ ಅಧಿವೇಶನ ಶುರು, ಇವತ್ತು ಖಾತೆಗಳು ಗೊತ್ತಾಗಿದ್ದಾವೆ ಅವರಿಗೆ. ಅಬ್ಸಲ್ಯೂಟ್ಲಿ ನಿಮ್ಮ ಅಭಿಪ್ರಾಯ, ಪರ್ಸೆಪ್ಷನ್ ರಾಂಗ್. ಈ ಮಂತ್ರಿಮಂಡಲದಲ್ಲಿ ತಾವೇ ತೋರಿಸ್ತಾ ಇದ್ದೀರಾ, ಆಲ್ ಆರ್ ಎಕ್ಸ್ಪೀರಿಯನ್ಸ್ಡ್ ಎಕ್ಸೆಪ್ಟ್ ಮಾಯ್ಕೊಂಡ MLA ಬಸವಂತಪ್ಪರು ಮಾತ್ರ ಮೊದಲನೇ ಸಲ ಶಾಸಕರಾಗಿರ್ತಕ್ಕಂಥದ್ದು. ಒಟ್ಟು 33 ಜನ ಮಂತ್ರಿಗಳಲ್ಲಿ ಅರೌಂಡ್ 8 ಮೆಂಬರ್ಸ್ ಬಿಟ್ಟರೆ ಉಳಿದವರೆಲ್ಲ
ಮಂತ್ರಿಗಳ ಹಿಂದೆ ಮಂತ್ರಿಯಾಗಿ ಅನುಭವ ಪಡ್ಕೊಂಡಂಥವ್ರು ಈ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋ ಇದೆಯಲ್ಲ ಅದನ್ನು ಗಮನಿಸಿದಾಗ ಬಹುತೇಕ ಹಿಂದೆ ಯಾರ್ಯಾರು ಖಾತೆಗಳನ್ನ ನಿರ್ವಹಣೆ ಮಾಡಿದ್ರೋ ಬಹುತೇಕ ಅದೇ ಖಾತೆಗಳು ಅವ್ರಿಗೆ ಸಿಕ್ಕಿದೆ. ಸೊ ಹಾಗಾಗಿ ದೇ ಆರ್ ಎಕ್ಸ್ಪರ್ಟ್. ಬಹುತೇಕ ಅನ್ನೋದಕ್ಕಾಗೋದಿಲ್ಲ, ಅನೇಕರಿಗೆ ಸಿಕ್ಕಿದೆ. ಬಹುತೇಕ ನೀವು ಕಡಿಮೆ ಇಂಟರ್ಚೇಂಜ್ ಆಗಿರ್ತಕ್ಕಂಥದ್ದು ಕಡಿಮೆ. ಸೊ ಹಾಗಾಗಿ ನೀವು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದಿರೋರು ಯಾರು ಇದ್ದಾರೆ ಹೇಳಿ ಅದರಲ್ಲಿ? ಫಸ್ಟ್ ಟೈಮ್ ಆಗಿರೋರು ಬಿಟ್ಟರೆ MLA ಆಗಿ ಅವರು 2 ಸಲ 3 ಸಲ 4 ಸಲ ಆಗಿದ್ದಾರೆ. ಸರ್, ಕಾವೇರಿ ನೀರಿನ ಗಲಾಟೆ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು. ನಿನ್ನೆ ತನಕ ರಾಮಲಿಂಗಾರೆಡ್ಡಿ ಅವರು ನಮಗೆ ಫೋನದಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಸಡನ್ಲಿ ಚಲುವರಾಯಸ್ವಾಮಿ ಅವರು ಬಂದರು. ನಾಳೆ ಚಲುವರಾಯಸ್ವಾಮಿ ಅವರು ಉತ್ತರ ಕೊಡಬೇಕಾದ ಕಾವೇರಿ ಗಲಾಟೆಗೆ ಸಂಬಂಧಿಸಿದ ವಿಷಯ. ರಾಮಲಿಂಗಾರೆಡ್ಡಿ ಅವರು, ಚಲುವರಾಯಸ್ವಾಮಿ ಅವರು ಆಲ್ ಆರ್ ಫ್ರಮ್ ಕಾವೇರಿ ಬೇಸಿನ್. ಕಾವೇರಿ ವಿಷಯ ಅವ್ರಿಗೆ ಹೊಸದಲ್ಲ. ಬೇರೆ ಬೇರೆ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ಖಾತೆ ಬೇಕು ಅಂತೇಳಿ ಅವರು ಅಪೇಕ್ಷೆ ಪಟ್ಟಿದ್ದು ನಿಜ. ಬಿಟ್ಟರೆ ಕಾವೇರಿ ಬಗ್ಗೆ ಅಥವಾ ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದಲ್ಲ. ವಿಶೇಷವಾಗಿ ನೀರಾವರಿ ವಿಷಯ ಬರ್ತಿದ್ದಂಗೆ ನಮಗೆ ಈ ಸಂಕಷ್ಟ ಪರಿಸ್ಥಿತಿನಲ್ಲಿ, ಮಳೆಗಾಲ ಇಲ್ಲದಲೇ ಇರೋಂಥ ಪರಿಸ್ಥಿತಿನಲ್ಲಿ ತೊಂದರೆಗಳಾಗೋಂಥದ್ದು ಕಾವೇರಿ ಇಶ್ಯೂನಲ್ಲಿ. ಈ ಕಾವೇರಿಗೆ ಈಗೇನು ಚಲುವರಾಯಸ್ವಾಮಿ ಇದ್ದಾರೆ, ಕಾವೇರಿ ಬಗ್ಗೆ ಅವ್ರು ಮೊದಲಿಂದಲೂ ಹೋರಾಟದಲ್ಲಿದ್ದಂಥವ್ರು, ಕಾವೇರಿ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪಿನ್ ಟು ಪಿನ್ ಅವ್ರ ಮಾಹಿತಿ ಇರ್ತಕ್ಕಂಥದ್ದು. ನೀವು ಅದೇ ಥರ ಯಾವುದೇ ಖಾತೆಗೆ ಹೋಗಿ, ಈಗ ಪ್ರಾಥಮಿಕ ಶಿಕ್ಷಣ ಮಧು ಬಂಗಾರಪ್ಪ ಅವ್ರು ಕಂಟಿನ್ಯೂ ಆಗಿದ್ದಾರೆ. ರಾಯರೆಡ್ಡಿ ಅವರು ಹೈಯರ್ ಎಜುಕೇಷನ್ನು, ಅವ್ರು ಹಿಂದೆಯೇ 2013-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ನೀವು ಯಾವುದೇ ಮಂತ್ರಿಗಳನ್ನ ತಗೊಳ್ಳಿ, ಈಗ ಸನ್ಮಾನ್ಯ ಅದ್ರ ಜೊತೆಗೆ ಇವರು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೂ PWD ಮಿನಿಸ್ಟ್ರು, ಇವತ್ತು PWD ಮಿನಿಸ್ಟ್ರು. ಈಗ ಇವರು ಸೀನಿಯರ್ ಮೋಸ್ಟ್ ಪರ್ಸನ್ ಮುನಿಯಪ್ಪನವರು, ಅವರು ನನಗೆ ಸಮಾಜ ಕಲ್ಯಾಣ ಕೊಡಿ ಮಹದೇವಪುರ ಕೊಟ್ಟಿದ್ದು. ಅದನ್ನೇ ಕೇಳೋನಿದ್ದೆ ನಾನು. ಹಾಕಬೇಕಾದ ರೀತಿಯಲ್ಲಿ ಒತ್ತಡ ಹಾಕಿದ್ರೆ ಬೇಕಾದ ಇಲಾಖೆಯನ್ನು ತಗೊಳ್ಬಹುದು ಅಂತ KH ಮುನಿಯಪ್ಪನವರು ತೋರಿಸಿದ್ರ. ಅದು ಸಹ ತಪ್ಪು ಅಭಿಪ್ರಾಯ ನಿಮ್ಮದು. ಯಾಕೆ ಅವರು ಅದನ್ನು ಕೇಳಿದ್ರು ಅಂತ ಹೇಳಿದ್ರೆ, ಮಹದೇವಪ್ಪವ್ರಿಗೆ ದಲಿತ ಕಮ್ಯುನಿಟಿನ ಕಾರಣಕ್ಕೆ ಅವ್ರಿಗೆ ಸಮಾಜ ಕಲ್ಯಾಣವನ್ನು ಕೊಟ್ಟಿದ್ದರು. ಇವರು ಸಹ ಒಳ್ಳೆ ಖಾತೆಯನ್ನು ಕೊಟ್ಟಿದ್ದರು. ಇಂಟರ್ಚೇಂಜ್ ಆದಂಥ ಸಂದರ್ಭದಲ್ಲಿ ಸೊ ಅವ್ರು ನನಗೆ ಕೊಡಿ ಅಂತ ಅಪೇಕ್ಷೆ ಪಟ್ಟರು. ಯಾಕೆ ಮುನಿಯಪ್ಪವ್ರು ಕೇಳ್ತಿದ್ದಂಗೆ ಏನಕ್ಕೆ ಕೊಟ್ಟರು ಅಂತಂದರೆ, ಅವರು ಸೆಂಟ್ರಲಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿ ಮತ್ತೊಂದು ಕೆಲಸ ಮಾಡಿ ಅವರಿಗೆ 6 ಸಲ 7 ಸಲ MP ಆಗಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ. ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚು ಬರ್ತಕ್ಕಂಥದ್ದು ದಲಿತ ಸಮುದಾಯದ ವಿಚಾರಗಳು, ಅಂದರೆ ಅಲೋಕೇಶನ್ ಆಫ್ ಫಂಡ್ಸು, ಮತ್ತೊಂದು ಸ್ಕೀಮ್ಸು ಎಲ್ಲ. ಇದೆಲ್ಲವೂ ಜೂನ್ 2ನೇ ತಾರೀಕು ಲಾಗು ಆಗ್ತಿತ್ತು ಸರ್. ನೀವು ಹೇಳಿದ್ದೆಲ್ಲ ಅವರ ಅನುಭವ ಜೂನ್ 2ನೇ ತಾರೀಕು ಇತ್ತು. ಮೊದಲಿಗೆ ಮಂತ್ರಿ ಆದಾಗಲೂ ಇತ್ತು. ಆ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರ ಅರ್ಜಿಗಳು ಜಾಸ್ತಿ ಬರ್ತವೆ. ಅವಾಗಲೂ ಇತ್ತದು. ಅವಾಗ ಯಾರು ಮಂತ್ರಿ ಇದ್ದರು? ಉತ್ತರ ಇರಲಿಲ್ಲ ಮಂತ್ರಿ. ಮಹದೇವಪ್ಪರ ಮಂತ್ರಿ ಸರ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ KH ಮುನಿಯಪ್ಪನವರು ಏನು ತಗೊಂಡ್ರಲ್ಲ, ಅವಾಗ ಇದೆಲ್ಲ ಲಾಗು ಆಗ್ತಿತ್ತು. ಅವಾಗಲೂ ಇಷ್ಟೇ ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ. ಅವಾಗಲೂ ಸಮಾಜ ಕಲ್ಯಾಣ ಇಲಾಖೆ ಹಿಂಗೆ ಇತ್ತು. ಫುಲ್ ಪ್ಲೆಡ್ಜೆಡ್ ಕ್ಯಾಬಿನೆಟ್ ಇರಲಿಲ್ಲ. ಏನು ಅವತ್ತು ಮಂತ್ರಿಯನ್ನು ತಗೊಂಡ್ರು, ಫುಲ್ ಪ್ಲೆಡ್ಜೆಡ್ ಕ್ಯಾಬಿನೆಟ್ ಇರಲಿಲ್ಲ. ಈಗ 33 ಎಕ್ಸೆಪ್ಟ್ ಒಂದು ಲೇಡಿ 33 ಜನಕ್ಕೆ ಅಕಾಮಿಡೇಟ್ ಮಾಡಿದ್ದಾರೆ. ಈಗ ಅಲೋಕೇಶನ್ ಮಾಡಬೇಕಾದ್ರೆ ಅದನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ ಈಗ ಶಿವರಾಜ್ ತಂಗಡಿಗೆ ಅವ್ರಿಗೆ ಇದ್ದಂಥ ಖಾತೆನ ಮುಂದುವರಿಸಿದ್ದಾರೆ. ಈಗ ಸಣ್ಣ ನೀರಾವರಿ ಮುಂದುವರ್ಸಕ್ಕೆ ಇಷ್ಟು ದಿನ ಯಾಕೆ ಟೈಮ್ ತೆಗೆದುಕೊಂಡ್ರು ಅದು ಅರ್ಥ ಆಗಲಿಲ್ಲ ನನಗೆ. ಇದು ತಪ್ಪೇನಿಲ್ಲ ಸರ್. ಈಗ ಒಂದು ನಿಮಿಷ, ಈಗ ಹಿಂದೆ ಇಟ್ ಈಸ್ ದ ಪ್ರಿರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಮತ್ತು ಫುಲ್ ಪ್ಲೆಡ್ಜೆಡು ಸಹ ಕ್ಯಾಬಿನೆಟ್ ಇರಲಿಲ್ಲ ಅನ್ನೋದು ಬಿಟ್ಟರೆ, ಕ್ಯಾಬಿನೆಟ್ ಇರಲಿಲ್ಲ ಅಂತಲ್ಲ, ಅದು 14 ಜನದ ಕ್ಯಾಬಿನೆಟ್ ಆಲ್ರೆಡಿ ಇತ್ತು. ಸೊ ಈ ಎಕ್ಸ್ಟೆನ್ಷನ್ ಆದಂಥದ್ದು ಸ್ವಾಭಾವಿಕವಾಗಿ AICC ಇದ್ದಂಥ ಸ್ಥಾನದಲ್ಲಿ ಯಾರು ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಸ್ವಾಭಾವಿಕವಾಗಿ ಅಲ್ಲಿ ಹೈಕಮಾಂಡ್ ಅಪ್ರೂವಲ್ ತೊಗೊಂಡು ಮಾಡೋಂಥದ್ದು ಸ್ವಾಭಾವಿಕ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು AICC ಅವರ ಅಪ್ರೂವಲ್ ತೊಗೊಂಡು ಮಾಡಿದ್ದಾರೆ. 1-2 ದಿನ ತಡ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ನಾನು ಒಪ್ಕೋತೀನಿ. ನಾನು ಅದನ್ನೇ ಕೇಳ್ತಿರೋದ್ರಿ. ಈಗ ತಡ ಆಗಲಿಕ್ಕೆ ಏನಾದರೂ ಒಂದಿಷ್ಟು ಮೇಜರ್ ಓವರ್ ಆಯಿಲಿಂಗ್ ಬೇಕಲ್ವಾ? ಅವೇ ಖಾತೆಗಳನ್ನು ನೀವೇ ಹೇಳಿದ್ರಿ, ಬಹುತೇಕ ಖಾತೆಗಳನ್ನು ಮುಂದುವರಿಸಲಾಗಿದೆ. ಆ ಖಾತೆಗಳನ್ನು ಮುಂದುವರ್ಸೋಕ್ಕೆ ಇಷ್ಟು ಟೈಮ್ ಯಾಕೆ ಬೇಕಾಯಿತು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ನಾನು ನಿಮ್ಮ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ತೀನಿ. ತಡ ಆಗಿದ್ದು ಆಗಬಾರ್ದಾಗಿತ್ತು, ಆಗಿದೆ, ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಆಗಲೇ ಅಜಿತ್ ಅವ್ರು ಕೇಳಿದಂಥದ್ದು ಅದಕ್ಕೆ ಹೋಲಿಕೆ ಮಾಡಿ ನಾನು ಉತ್ತರ ಕೊಟ್ಟಂಥದ್ದು. ಏನೇನು ಮಾಡಿದ್ದಾರೆ ಎಕ್ಸ್ಪೀರಿಯೆನ್ಸ್, ಅಂದರೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಸೆಂಬ್ಲಿನಲ್ಲಿಂದ ಪ್ರಶ್ನೆ ಅವ್ರು ಎತ್ತಿದ್ದರಿಂದ ಅದಕ್ಕೆ ಸೀಮಿತವಾಗಿ ನಾನು ಉತ್ತರ ಕೊಟ್ಟೆ. ಬಹುತೇಕ ಇಂಥ ನಿಧಾನ ಆಗಬಾರ್ದು ಯಾವ ಸಂದರ್ಭದಲ್ಲೂ. ಯಾವಾಗ ಬೇಗ ಪೋರ್ಟ್ಫೋಲಿಯೋ ಕೊಟ್ಟರೆ ಅವ್ರು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಮತ್ತೊಂದಕ್ಕೆ ಅವಕಾಶ ಆಗುತ್ತೆ. ಅದನ್ನು ಡಿಸ್ಪ್ಯೂಟೇ ಮಾಡೋದಿಲ್ಲ. ತಡ ಆಗಿರೋದು ನಿಜ, ನಾನು ಒಪ್ಕೋತೀನಿ, ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಏನಂದರೆ ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿರೋಂಥ ಒಂದು ಪದ್ಧತಿ ಪ್ರಕಾರ ಹೈಕಮಾಂಡ್ ಒಪ್ಪಿಗೆ ಇಲ್ಲದಲೇ ಮಾಡುವಂಥ ಸಂದರ್ಭಗಳು ಕಡಿಮೆ. ಬಹುತೇಕ ಈ ಸಲ ಪಾರ್ಲಿಮೆಂಟ್ ನಡೀತಾ ಇರ್ತಕ್ಕಂಥದ್ದು, ಪಾರ್ಲಿಮೆಂಟಲ್ಲಿರ್ತಕ್ಕಂಥ ಇಶ್ಯೂಸು, ಅವರು ಪಾರ್ಲಿಮೆಂಟ್ ಅಲ್ಲಾದಂಥ ವಿದ್ಯಾರ್ಥಿಗಳ ಮುಷ್ಕರ ಮತ್ತೊಂದರಲ್ಲಿ ಬ್ಯುಸಿಯಾಗಿದ್ದರಿಂದ ಈ ಏನು ಎಕ್ಸ್ಪೆನ್ಷನ್ನು ಸ್ವಲ್ಪ ತಡ ಆಯಿತು. ಮತ್ತು ಪೋರ್ಟ್ಫೋಲಿಯೋ ಹಂಚಿಕೆನೂ ತಡ ಆಗಿದೆ. ಅಷ್ಟು ಬಿಟ್ಟರೆ
ಏನೋ ಇವತ್ತು ಅಧಿವೇಶನ ಫೇಸ್ ಮಾಡೋದಾಗಲಿ ಅಥವಾ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಲಿ ಅಥವಾ ರಾಜ್ಯದ ಸಮಸ್ಯೆಗಳನ್ನ ಅಟೆಂಡ್ ಮಾಡೋಂಥಾಗಲಿ ಈ ವಿಚಾರದಲ್ಲಿ ಯಾವುದರಲ್ಲೂ ದೆರ್ ಇಸ್ ನೋ ಕ್ವಶನ್ ಆಫ್ ಕಾಂಪ್ರಮೈಸ್. ಎಲ್ಲ ಸೀನಿಯರ್ಸ್ ಇದ್ದಾರೆ ಮತ್ತು ಅನುಭವ ಇರ್ತಕ್ಕಂಥವ್ರು ಇದ್ದಾರೆ. ಮತ್ತು ಅದಕ್ಕೆ ಅನುಗುಣವಾಗಿ ಮುಖ್ಯಮಂತ್ರಿಗಳು ಎಲ್ಲರೂ ಸಂಪರ್ಕ ಮಾಡಿ ಎಲ್ಲರೂ ಒಲವನ್ನು ತಗೊಂಡು ಅವರ ಅಭಿಪ್ರಾಯವನ್ನು ತಗೊಂಡು AICC-ಯನ್ನು ಸಂಪರ್ಕ ಮಾಡಿ ಅವರ ಅನುಮತಿ ಮೇರೆಗೆ ಮಾಡಿದ್ದಾರೆ. ಸ್ವಲ್ಪ ಸಿದ್ದರಾಮಯ್ಯನವರ ಮುನಿಸಿನಿಂದ ವಿಚಲಿತರಾದ್ರೆ ಹೈಕಮಾಂಡ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಗೊತ್ತಿಲ್ಲ. ಈಗ ಆ ರೀತಿಯ ಸುದ್ದಿಗಳು ಬರ್ತಾ ಇವೆ. ಇಲ್ಲ ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಬರಲ್ಲ, ಶಿವಣ್ಣವ್ರನ್ನ ಮಂತ್ರಿ ಮಾಡಿದೆ ಅಂತ ಹೇಳಿದ್ದಾರೆ ಅನ್ನೋದು ನಿಜಾನಾ? ಈಗ ತಾವು ಇದೊಂದು ಪ್ರಶ್ನೆ ಆಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ, ಸಿದ್ದರಾಮಯ್ಯನವರು ಸದನಕ್ಕೆ ಬರ್ತಾರೋ ಇಲ್ವೋ ಅಂತೇಳಿ. ಕೇಳಿದೆ ಅಲ್ಲ, ಅದು ತಪ್ಪೇನಿಲ್ಲ. ನೀವು ಪತ್ರಕರ್ತರಾಗಿ ನಿಮ್ಮ ಪ್ರಶ್ನೆ ಸ್ವಾಭಾವಿಕ. ಹಿಂದೆ ದೇವೇಗೌಡರ ಬಗ್ಗೆ ಒಂದು ಪ್ರಶ್ನೆ ಬಂತು. ಅದು ಒಂದು ನ್ಯಾಷನಲ್ ಮೀಡಿಯಾ ಇಂಗ್ಲೀಷ್ ಪತ್ರಿಕೆಯಲ್ಲಿ ರಿಪೋರ್ಟ್ ಬಂದ್ಬಿಡ್ತು. ದೇವೇಗೌಡರು ಯಾವುದೋ ಪಾರ್ಲಿಮೆಂಟಲ್ಲಿ ಕ್ವಶನ್ ಹಾಕಿಲ್ಲ ಅಂತೇಳಿ. ಅವರು ಈಸ್ ಎ ಸೀನಿಯರ್ ಪರ್ಸನ್ನು, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವ್ರು ಹೇಳಿದ್ರು, ಇವತ್ತೇನು ಅರ್ಥ ಇಲ್ಲದಿರ್ತಕ್ಕಂಥ ಪ್ರಶ್ನೆ, ನಾನೊಬ್ಬ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತೀನಿ, ನಾನು ಪ್ರಶ್ನೆ ಹಾಕೊಂಡು ಕೂತ್ಕೋತೀನಿ ಅಂತಂದರೆ ಒಬ್ಬ ಪಾರ್ಲಿಮೆಂಟೇರಿಯನು, ಗುಡ್ ಪಾರ್ಲಿಮೆಂಟೇರಿಯನು ಪ್ರಶ್ನೆ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋ ಮೀನಿಂಗಲ್ಲಿ ಅವ್ರು ಹೇಳ್ದಂಥದ್ದು, ಆ ಸೆನ್ಸಲ್ಲಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಸೆಷನ್ಗೆ ಬರಲ್ಲ ಅಂತಕ್ಕಂಥದ್ದು ಇವತ್ತು ತಾವು ಮಾಡ್ತಾ ಇರ್ತಕ್ಕಂಥ ಚರ್ಚೆ. ಏನಕ್ಕೆ ಹಂಗೆ ಅನ್ಕೊಂತಾರೆ ಗೊತ್ತಿಲ್ಲ. ಅವ್ರು ಮಾತಾಡಿದ್ದಾರೆ, ಕೇಳಿದ್ದೀರಿ ನಾನು. ಇಲ್ಲ ಅಂದರೆ ಇಲ್ಲ ಅಂತೇಳಿ, ಬರ್ತಾರೆ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ಇದ್ರೆ. ಇಲ್ಲ, ಈಗ ನಾನು ನೀವು ಇಬ್ರು ಹೇಳೋಕ್ಕಾಗಲ್ಲ. ಅದು ಸಿದ್ದರಾಮಯ್ಯ ಈಸ್ ಎ ಸೀನಿಯರ್ ಪರ್ಸನ್ನು ಅಂಡ್ ಸೀಸನ್ಡ್ ಪರ್ಸನ್ನು. ಸಿದ್ದರಾಮಯ್ಯ ಹೇಳ್ಬೇಕು ನಾನು ಬರ್ತೀನಿ ಅಲ್ವೋ ಅಂತೇಳಿ. ಅವರೆಲ್ಲೂ ಅಧಿಕೃತವಾಗಿ ನಾನು ಬರ್ತೀನಿ ಬರಲ್ಲ ಅಂತ ಹೇಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋದ್ರು, ಅವ್ರನ್ನ ಭೇಟಿ ಮಾಡಿದ್ರು, ಅವ್ರನ್ನ ಸಂಪರ್ಕ ಮಾಡಿದ್ರು, ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಸಲಹೆ ತಗೊಂಡಿದ್ದಾರೆ. ಸೊ ಅವ್ರನ್ನ ಬಿಟ್ಟು ಮಾತಾಡೋಂಥದ್ದು ಅಥವಾ ಬಿಟ್ಟು ಕೆಲಸ ಮಾಡೋಂಥದ್ದು ಪ್ರಶ್ನೆ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಮತ್ತೊಂದು AICC ಇರ್ಬೋದು, ಅವರು ಸಹ ಅವ್ರ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯರು ಯಾವ ಸಂದರ್ಭದಲ್ಲಿ ಏನೇನು ಸಲಹೆ ಕೊಡಬೇಕು, ಸಹಕಾರ ಕೊಡಬೇಕು, ಅದು ಕೊಟ್ಟೇ ಕೊಡ್ತಾರೆ. ಬಟ್ ಸೆಷನ್ಗೆ ಬರ್ತಾರೆ ಇಲ್ಲಿ ಬರೋದು ಅವ್ರಿಗೆ ಬಿಟ್ಟಿದ್ದು. ಬಿಕಾಸ್ ಈಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಸೀನಿಯರ್ ಪರ್ಸನ್ ಇದ್ದಾರೆ. ಬಟ್ ಎಲ್ರಿಗೂ ಒಂದು ಕೊರತೆ ಇದೆ, ಇನ್ಕ್ಲೂಡಿಂಗ್ ಆಪೋಸಿಷನ್ ಪಾರ್ಟಿ. ಸಿದ್ದರಾಮಯ್ಯ ಬಂದರೆ ಸದನದಲ್ಲಿ ಒಳ್ಳೆ ಚರ್ಚೆ ಆಗುತ್ತೆ, ಒಳ್ಳೆ ವಿಷಯಗಳು ಆಚೆ ಬರ್ತವೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಇನ್ ಜನರಲ್, ಪಕ್ಷಾತೀತವಾಗಿ. ಅದು ನಾಟ್ ಓನ್ಲಿ ಸಿದ್ದರಾಮಯ್ಯನವರು. ಹಿಂದೆ ನಾವೇ ಚರ್ಚೆ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿರಿದ್ದಾಗ ಇಟ್ ವಾಸ್ ಎ ಗುಡ್ ಡಿಬೇಟ್ ಇನ್ ದ ಹೌಸ್. ಕುಮಾರಸ್ವಾಮಿ ಇದ್ದಾಗ ಇಟ್ ವಾಸ್ ಎ ಗುಡ್ ಡಿಬೇಟ್ ಇನ್ ದ ಹೌಸ್. ಅವರವ್ರ ಅಭಿಪ್ರಾಯಗಳು ಬೇರೆ ಇರುತ್ತೆ, ಚರ್ಚೆ ಮಾಡೋದು, ವಿರೋಧ ಮಾಡೋದು ಸ್ವಾಭಾವಿಕ. ಬಟ್ ಸದನದ ದೃಷ್ಟಿಯಿಂದ ಆ ಥರ ಪಾರ್ಲಿಮೆಂಟೇರಿಯನ್ಸು ಇರಬೇಕನ್ನೋದಿದೆ. ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಸದನದಲ್ಲಿ ಮಾತಾಡೋಕೆ ನಿಂತರೆ ಯಾವ ವಿರೋಧ ಪಕ್ಷದವರು ಅಡೆತಡೆ ಮಾಡೋದಿಲ್ಲ. ಅಂದರೆ ಅವ್ರ ಪ್ರೆಸೆಂಟೇಷನ್ ಆ ರೀತಿ ಇರುತ್ತೆ. ಅದೇ ರೀತಿ HK ಪಾಟೀಲ್ರು ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟೇರಿಯನ್ಸೇ ಪಳಿಯುಳಿಕೆಗಳು ಈಗ HK ಪಾಟೀಲ್ರು ಅವ್ರು ಮಾತಾಡೋಕೆ ನಿಂತ್ಕೊಂಡ್ರೆ ಏನೇ ಇಶ್ಯೂ ಇದ್ರು ಸಾಲ್ವ್ ಮಾಡೋರು ಇಮಿಡಿಯೇಟಾಗಿ. ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇಡೀ ಹೌಸನ್ನು ಕನ್ವಿನ್ಸ್ ಮಾಡೋರು. ಆ ಥರದ್ದು ಬೇಕು. ಸಮ್ ಎಕ್ಸ್ಟೆಂಟಿಗೆ DK ಶಿವಕುಮಾರ್ ಅವರು ಈಸ್ ಗುಡ್ ಹ್ಯಾಂಡಲ್ ಮಾಡೋಂಥದ್ದು, ಉತ್ತರ ಕೊಡುವಂಥದ್ದು ಮತ್ತೊಂದು. ರೈಟ್. ಸೊ ಹಾಗಾಗಿ ಆ ಥರದ ಸಮಸ್ಯೆಯನ್ನು ದೊಡ್ಡ ಮುಸ್ಲಿಂ ನಾಯಕನಾಗಿ ಸಮಸ್ಯೆ ಆಗಲಿ, ದೊಡ್ಡ ಮುಸ್ಲಿಂ ನಾಯಕನಾಗಿ ಬೆಳಿಬೇಕು ಅನ್ನೋ ಜಮೀರ್ ಅಹಮದ್ ಅವರನ್ನು ಯಶಸ್ವಿಯಾಗಿ ಕರ್ಟೈಲ್ ಮಾಡಲಾಯಿತಾ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಇಲಾಖೆಯನ್ನು ಅವರಿಂದ ಕಿತ್ಕೊಳ್ಳುವ ಮೂಲಕ? ಕರ್ನಾಟಕದಲ್ಲಿ ಬಹುತೇಕ ಅಲ್ಪಸಂಖ್ಯಾತರಿಗೆ ಆ್ಯಸ್ ಪರ್ ಅವರ್ ಪಾರ್ಟಿ ಕಮಿಟ್ಮೆಂಟು ಎಲ್ಲ ರೀತಿಯ ಅವಕಾಶಗಳು ಕೊಟ್ಟಿದ್ದೇವೆ. ಫಸ್ಟ್ ಟೈಮ್ ಈಗ ಹಿಂದೆ BJP ಸರ್ಕಾರದಲ್ಲಿ ಮೈನಾರಿಟಿ ಮಿನಿಸ್ಟ್ರೇ ಇರಲಿಲ್ಲ. ನಮ್ಮ 4 ಜನ ಇದ್ದಾರೆ. ಇಟ್ ಇಸ್ ದ ಹಿಸ್ಟ್ರಿ. ಮತ್ತೆ ಪೋರ್ಟ್ಫೋಲಿಯೋನ ಯಾರು ಕೊಟ್ಟಿದ್ದೀವಿ? ಬೇರೆ ಯಾರಿಗಾರು ಕೊಟ್ಟಿದ್ದೀವಿ? ನಾನು ಜಮೀರ್ ಅಹಮದ್ ಮುಸ್ಲಿಂ ಅದು ಸ್ವಾಭಾವಿಕ. ಹಂಚಿಕೆ ಮಾಡೋಂಥದ್ದು ಮತ್ತೊಂದು. ಈಗ ಖಾದರ್ ಅವರು ಸ್ಪೀಕರ್ ಇದ್ದರು, ಇವತ್ತು ಅವರು ಮಿನಿಸ್ಟ್ರ್ ಇದ್ದಾರೆ. ಸೊ ಇವ್ರ ಹತ್ರ ಇದ್ದಿದ್ದು ಒಂದು ಹೆಚ್ಚುವರಿ ಖಾತೆನ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಹಿಂದೆ ವಸತಿ ಖಾತೆನಲ್ಲಿ ಇದ್ರು ಜಮೀರ್ ಅವ್ರಿಗೂ ವಸತಿ ಖಾತೆ ಕೊಟ್ಟಿದ್ದಾರೆ. ಮತ್ತು ಈಗ ರಿಜ್ವಾನ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಈಸ್ ಎ ಮೈನಾರಿಟಿ ಪವರ್ಫುಲ್ ಪೋಸ್ಟ್ ಕೊಟ್ಟಿದ್ದಾರೆ. ಜಾರ್ಜ್ ಅವರು ಈ ವಾಸ್ ಟು ಬಿ ಸಪೋಸ್ ಟು ಬಿ ಡೆಪ್ಯೂಟಿ CM, ಎಲ್ಲ ಅರ್ಹತೆಯೂ ಇದೆ. ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋಂತಹ ಅವಕಾಶಗಳು ಇರ್ತಕ್ಕಂಥವ್ರು ಅವರು ಒಬ್ಬರು ಜಾರ್ಜ್ ಅವರು. ಅವ್ರಿಗೆ ಇಂಧನ ಇಲಾಖೆ ಕೊಟ್ಟಿದ್ದಾರೆ. ಸೊ ಮೈನಾರಿಟಿಗೆ ಪವರ್ಫುಲ್ ಪೋರ್ಟ್ಫೋಲಿಯೋಗಳು, ವಸತಿ, ಇಂಧನ, ಹೆಲ್ತು, ಮೈನಾರಿಟಿ, ಫುಡ್ಡು, ಈ ಥರದ ಪವರ್ಫುಲ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಅದು ಪ್ರಶ್ನೆ ಇಲ್ಲ. ಜಮೀರು ಕೊಟ್ಟಿದ್ದಾರೋ, ಖಾದರು ಕೊಟ್ಟಿದ್ದಾರೋ ಇಲ್ಲ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಕೊಡೋಕ್ಕೆ ಸಾಧ್ಯ, ಎಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂದಿನ ಯಾವ ಸರ್ಕಾರದಲ್ಲೂ 4 ಜನ ಮೈನಾರಿಟಿ ಮಂತ್ರಿಗಳಿದ್ದಂಥ ಉದಾಹರಣೆನೇ ಇಲ್ಲ. ಎಸ್ ಅಶ್ವಿನ್ ಅವರೇ, ಸ್ವಲ್ಪ ತಡ ಆಗಬಾರ್ದಾಗಿತ್ತು, ಆಗಿದೆ. 1-2 ದಿವಸ ತಡ ಆಗಿದೆ, ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಅವರು. ಬಟ್ ನಿಮ್ಮ ಆರಂಭಿಕ ಇಬ್ಬರದು ಡಿಸ್ಕಷನ್, ನಿಮ್ಮ ಪರ್ಸೆಪ್ಷನ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ಯಾಕೆಂದರೆ ಒಂದು ತುಂಬ ಅದ್ಭುತವಾಗಿ ಜನರಿಗೆ ರೀಚ್ ಆಗಂಗೆ ಹೇಳಿದ್ರಿ. ರೀಸನ್ ಇಷ್ಟೇ,
ಎಕ್ಸಾಂಪಲ್ ಇವಾಗ ಬಿಡದಿನಲ್ಲಿ ಏನು ರೈತರು ಪ್ರತಿಭಟಿಸ್ತಿದ್ದಾರೆ ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಅಟ್ಲೀಸ್ಟ್ ಸರ್ಕಾರದಲ್ಲಿ ಒಂದು ಡಜನ್ ಸಚಿವರು ಶಾಸಕರಾದರೂ ಮುಖ್ಯಮಂತ್ರಿಗಳಿಗಿಂತ ಬೇಕೇನ್ರಿ? ಮುಖ್ಯಮಂತ್ರಿಗಳೇ ಇದ್ದಾರೆ ಆ ವಿಷಯ ಮಾತಾಡೋದಕ್ಕೆ. ನೀವು ಆರಂಭದಲ್ಲಿ ಬಾಲಕೃಷ್ಣ ಅವರಿಗಿಂತ ಬೇಕಾ? ಜಾಸ್ತಿ ಉತ್ಸುಕರಿದ್ದಾರೆ ಅವರು. ಯಾಕಂದ್ರೆ ಸೀಸನ್ಡ್ ಪೊಲಿಟಿಷಿಯನ್ ಕಾಂಗ್ರೆಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಈಗ ಹೇಳಿದ್ವಲ್ಲ ತುಂಬಾ ಹಿರಿಯವರೆಲ್ಲ ಇದ್ದಾರೆ. ಹಾಗೆ ನಾವು ಪ್ರತಿಯೊಂದು ವಿಚಾರದಲ್ಲಿ ತಗೊಂಡ್ರೆ ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಒಂದು ಶೈಕ್ಷಣಿಕ ವರ್ಷದಲ್ಲಿ ರೀಚ್ ಆಗೋದು ಮಕ್ಳುಗಳಿಗೆ ಲೇಟ್ ಆಯ್ತು. ಅದನ್ನು ನಾವೀಗ ಯಾರನ್ನ ಹೋಗಿ ಕೇಳಬೇಕು ಅನ್ನೋದು, ಅಬಕಾರಿನಲ್ಲಿ ಸ್ವಲ್ಪ ಅಕ್ರಮಗಳಾಗಿದೆ, ಅದನ್ನು ಈಗ ಯಾರು ಕ್ವಶನ್ ಮಾಡಬೇಕು, ಗೃಹಲಕ್ಷ್ಮಿ ವಿಚಾರದಲ್ಲಿ ಯಾರು ಕ್ವಶನ್ ಮಾಡಬೇಕು, ಇಷ್ಟೆಲ್ಲ ಇದ್ದು ಕಾವೇರಿ ವಿಚಾರದಲ್ಲೂ ಹೇಳಿದ್ರಿ. ಕಾವೇರಿ ವಿಚಾರದಲ್ಲಿ ನಾವು ಇಷ್ಟು ದಿನ ನಾವು ರಾಮಲಿಂಗ ರೆಡ್ಡಿ ಅವ್ರನ್ನ ಇಟ್ಕೊಳ್ತಾ ಇದ್ವಿ, ಏನು ಮಾಡಿದ್ರಿ ನಾವು ಅವಾಗಲೂ ಹೇಳ್ತಿದ್ವಿ ಅವ್ರಿಗೆ ಒಲ್ಲದ ಮನಸ್ಸಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ನಾಳೆ ಬೆಳಗ್ಗೆ ಅಧಿವೇಶನಗಳು ಹೆಂಗಾಗಬೇಕು, ನಿಜವಾಗ್ಲೂ ಅಧಿವೇಶನಗಳಿಗೆ ಪ್ರಿಪೇರ್ ಆಗೇ ಬರಬೇಕು. ಈಗ ಇಷ್ಟೆಲ್ಲ ನಾವು ಒಂದು ಸರ್ಕಾರದ್ದು ವಿಚಾರವಾಗಿ ಇಟ್ಕೊಂಡು ಕೂತಿದ್ದೀವಿ, ಹೌದು ಯಾರನ್ನ ಇದು ಮಾಡಬೇಕು ಅಧಿವೇಶನಗಳು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ದೊಡ್ಡಗೌಡರು ಅಂತ ಹೇಳಿದಾಗ ಒಬ್ಬ ದೇವರಾಜ ಅರಸ್ ಅವರು ಇದ್ದರು, ದೊಡ್ಡಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು, ನಾಗರತ್ನಮ್ಮ ಅವರು ಸ್ಪೀಕರ್ ಆಗಿದ್ದರು. ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ, ಸ್ಯಾಂಕಿ ಕೆರೆ ಹತ್ರ ಅವರ ದೇವರಾಜ ಅರಸ್ ಅವರ ಅಳಿಯ ನಟರಾಜನ್ ಅವರು ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಆರ್ಮಿ ಆಫೀಸರ್ ಅವ್ರ ವೈಫು ಪಾಸ್ ಆಗ್ತಿರ್ತಾರೆ, ಒಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ದೊಡ್ಡ ಇಶ್ಯೂ ಮಾಡಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಅವತ್ತಿಗೆ ದೊಡ್ಡ ಕಂಪ್ಲೇಂಟ್ ಆಗಿಬಿಡುತ್ತೆ. ಅದನ್ನು ಈ ಅಧಿವೇಶನಕ್ಕೆ ತಗೊಂಡು ಬರ್ತಾರೆ. ನಾಗರತ್ನಮ್ಮ ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ ದೊಡ್ಡಗೌಡ್ರಿಗೆ, ನೀವು ಮಾತಾಡಿ ಅಂತ. ಅವ್ರು ಒಂದೇ ಮಾತು ಹೇಳೋದು, ನಾನು ರಾಜಕೀಯವಾಗಿ ಈ ಅಧಿವೇಶನವನ್ನು ಬಳಸ್ಕೊಂಡು ಜನರಿಗೇನು ತಲುಪಿಸ್ಬೇಕು ಅದಕ್ಕೆ ನಾನು ಈ ಇಲ್ಲಿ ಬಂದು ಕೂತಿದ್ದೀನೋ ಹೊರತು ನಾನು ಆ ವಿಚಾರ ಅವರ ವೈಯಕ್ತಿಕ ವಿಚಾರಕ್ಕೆ ಹೋಗಲ್ಲ ಅಂತ. ಇವತ್ತು ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ. ನಾವು ಇಷ್ಟು ಉತ್ತರ ಕೊಡೋದಕ್ಕೆ ತಯಾರಾಗಿದೆ ಅಂತಾರೆ. ಪ್ರಶ್ನೆ ಕೇಳೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ತಯಾರಾಗಿದೆ? ಅಲ್ಲ, ಪ್ರಶ್ನೆ ಕೇಳಲಿಕ್ಕೆ ಈಗ ನಿಮ್ಮ ಮಧ್ಯದ ಹೊಂದಾಣಿಕೆ ಹೆಂಗಿದೆ ಅನ್ನೋದನ್ನ ಈಗ ನೀರಾವರಿ ಫ್ರಂಟ್ ಪೇಜ್ ಸ್ಟೋರಿಗಳಾಗ್ತಾ ಇದಾವೆ ಪೇಪರ್ ನಲ್ಲಿ. ನೀರಾವರಿ ಸರ್, ಹೊಂದಾಣಿಕೆ. ಒಂದು ಪಾದಯಾತ್ರೆ ಶುರು ಮಾಡ್ತೀರಿ, ವಿಪಕ್ಷ ನಾಯಕರು ಅದರ ಉದ್ಘಾಟನೆಗೆ ಬರ್ತಾರೆ, ನಿಮ್ಮ ಮಿತ್ರ ಪಕ್ಷದ ರಾಜ್ಯಾಧ್ಯಕ್ಷರುಗಳು ಇಲ್ಲೇ ಇದ್ರು. ಅಫಿಷಿಯಲ್ ಆಗಿ ಗೊತ್ತಿದೆಯಲ್ಲ, ಅದು ಅಫಿಷಿಯಲ್ ಆಗಿ JDS ಮಾಡ್ತಿದೆ ಅಂತ ಗೊತ್ತಿತ್ತು. ಅದಕ್ಕೆ LOP ಅಶೋಕ್ ಅಣ್ಣ ಅವ್ರನ್ನ ನಮ್ಮ ಕುಮಾರಣ್ಣ ಅವ್ರಿಗೆ ಇನ್ವೈಟ್ ಮಾಡಿದ್ರು, ಬಂದ್ರು. ಆರಂಭಿಕದಲ್ಲಿ ಅವರೆಲ್ಲರೂ ಬಂದು ಆ ಚಾಲನೆ ಕೊಟ್ಟರು, ಅದ್ರಲ್ಲಿ ತಪ್ಪೇನಿಲ್ಲ. ಬರೀ ಸಾಂಕೇತಿಕ ಅಂದ್ರೆ ಸಾಂಕೇತಿಕವಾಗಿ ಅಂತ ಅಧ್ಯಕ್ಷರು BJP ಅಧ್ಯಕ್ಷರು ಹೇಳಿದ್ದಾರೆ. ನಾನು ಕೇಳೋದ್ರಲ್ಲಿ ಸಾಂಕೇತಿಕ ಅಂತ ಸರ್. ಈಗ 2 ತಿಂಗಳಾದ್ರೂ ಒಂದು ವಾರ ಎಷ್ಟರ ಮಟ್ಟಿಗೆ ರೆಡಿ ಇದೀವಿ ಅಂತ ಆಡಳಿತ ಪಕ್ಷದವ್ರು ಕೇಳಿದ್ವಿ. ಪ್ರಶ್ನೆ ಕೇಳೋದಕ್ಕೆ ಎಕ್ಸಾಂಪಲ್ ಈಗ ಸರ್, ಮಳೆ ಬರ್ತಿದೆ ಆದ್ರೂ ಪುನಃ ತಮಿಳ್ನಾಡವರು ರೀಚ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ರೀಚ್ ಆಗಿದ್ದಾರೆ, ನಮ್ಮ ಬರೋ ನೀರು ಬೇಕೇ ಬೇಕು ಅಂತ. ನಮ್ಮವ್ರು ಇನ್ನೂ ಪೆಂಡಿಂಗು. ಕಳೆದ 15 ದಿನದಿಂದ ಏನು ಕೆಲಸ ಮಾಡಿದ್ದಾರೆ? ಎಕ್ಸಾಂಪಲ್ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೀವಿ. ನಾಳೆ ಅಧಿವೇಶನದಲ್ಲಿ ನಾವು ಎಲ್ಲರೂ ಶಾಸಕರು ವಿರೋಧ ಪಕ್ಷದವರೆಲ್ಲ ಕೂತ್ಕೊಂಡಿದ್ದು ರಾಮಲಿಂಗ ರೆಡ್ಡಿ ಅವ್ರನ್ನ ಏನು ಮಾಡಿದ್ರಿ ಅಂತ ಕೇಳೋಣ ಅಂತ. ನಾಳೆ ಬೆಳಿಗ್ಗೆ ಏನು ಮಾಡೋದು? ದಮ್ಮೆ ಆಯ್ತಲ್ಲ ಸರ್. ಉದಾಹರಣೆ ಬಿಡದಿ ವಿಚಾರದಲ್ಲಿ ಪ್ರತಿಯೊಂದು ಬಾರಿನೂ ಕೇಳ್ತಿದೀವಿ, ಅದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟರ್ ಅದಕ್ಕೆ ರೀಚೇ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಬೇಕು. ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಹೇಳಿದ್ರಿ, ಹೌದು, ಅವರು ಪ್ರತಿದಿನ ಕೆಲಸ ಮಾಡ್ತಿದ್ದಾರೆ, ಮೀಡಿಯಾ ಮುಂದೆ ಬರ್ತಾರೆ, ನಾನು ಏನ್ ಮಾಡ್ತಿದ್ದೀನಿ ಅಂತ ರಿಪೋರ್ಟ್ ಕೊಡ್ತಾರೆ, ಎಲ್ಲ ಆಗ್ತದೆ. ಒಂದಿನೂ ಅದ್ರ ಬಗ್ಗೆ ಮಾತಾಡಲ್ಲ. ಪರಮೇಶ್ವರ್ ಅವ್ರ ಮಾತಾಡೋದು, ಜಾರ್ಜ್ ಅವ್ರಂತ ಅದು ನನಗೆ ಗೊತ್ತೇ ಸಂಬಂಧನೇ ಇಲ್ಲ ಅಂತಿದ್ದಾರೆ. ಇವರೆಲ್ಲರನ್ನೂ ಹಿರಿಯರಂತಾಗ ಸಾಮಾಜಿಕ ನ್ಯಾಯದ ಒಂದು ಗುತ್ತಿಗೆ ಪಡೆದಿರೋಂಥ ಕಾಂಗ್ರೆಸ್ ಎಲ್ಲಿ ಹೋಯ್ತು? ಅಲ್ಲೂ ಇದಾರಲ್ವ ದಲಿತರು. ನೀವು ಪ್ರೆಸ್ ಮೀಟ್ ಇದ್ದಂಗೆ, ಇದು ಮ್ಯಾಚ್ ಪ್ರೆಸ್ ಮೀಟ್ ಇದ್ದಂಗೆ. ನಮ್ಮ ಟೀಮಿನ ಸ್ಟ್ರೆಂತ್, ನಮ್ಮ ಟೀಮಿನ ವೀಕ್ನೆಸ್ ಅವ್ರು ಹೇಳ್ತಾರೆ. ಈಗ ಇಲ್ಲಿ ಆಕ್ಚುಲ್ ಮ್ಯಾಚ್ ನಾಳೆ ಶುರು ಆಗುತ್ತಲ್ಲ, ನಾಡಿದ್ದ ಶುರು ಆಗುತ್ತಲ್ಲ, ನೋಡೋಣ ಸರ್, ಗೊತ್ತಾಗುತ್ತೆ ಸರ್ ನಿಮ್ಮ ಮಧ್ಯದಲ್ಲಿ ಎಷ್ಟು ಕೋಆರ್ಡಿನೇಷನ್ ಇದೆ ಅನ್ನೋದು. ಸಿಂಪಲ್. ಇಲ್ಲಿ ಕಾಂಗ್ರೆಸ್ ಅವರು ಆರಂಭದಿಂದ DK ಶಿವಕುಮಾರ್ ಅವರು CM ಆದಾಗಲಿಂದ ಒಂದೇ ಅಜೆಂಡಾ ತಗೊಂಡು ಬಂದ್ರು, ಒಕ್ಕಲಿಗ ವರ್ಸಸ್ ಒಕ್ಕಲಿಗ. ಇದೇನು ಒಕ್ಕಲಿಗರು CM ಆಗ್ಬಿಟ್ಟಿದ್ದಾರೆ, ಕುಮಾರಣ್ಣ ಅವ್ರಿಗೂ ದೊಡ್ಡಗೌಡ್ರಿಗೂ ಆಗ್ತಿಲ್ಲ ಅಂತ. ನಿಜವಾಗ್ಲೂ ಅದಾಗಲ್ಲ. ಒಕ್ಕಲಿಗರು CM ಆಗಿರೋದು ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.